ಹಲೋ ಎವ್ರಿವನ್, ವೆಲ್ಕಮ್ ಟು ನಮ್ಮನೆ ಅಡುಗೆ ಚಾನೆಲ್. ಇವತ್ತು ನಾವು ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಕರಾವಳಿ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಮೊದಲಿಗೆ ನುಗ್ಗೆಕಾಯಿ, ಬದನೆಕಾಯಿ ಹಾಗೂ ಟೊಮ್ಯಾಟೊ. ಮಸಾಲೆಗೆ 5ರಿಂದ 6 ಬ್ಯಾಡಗಿ ಮೆಣಸು, ಕೊತ್ತಂಬರಿ ಬೀಜ, ಸಾಸಿವೆ, ಜೀರಿಗೆ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಹುಣಸೆಹಣ್ಣು, 5ರಿಂದ 6 ಎಸಳು ಬೆಳ್ಳುಳ್ಳಿ. ಹಾಗೂ ಮಸಾಲೆಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ, ತೆಂಗಿನ ತುರಿ, ಹಾಗೂ ನೆನೆಸಿಟ್ಕೊಂಡಿರೋ ತೊಗರಿಬೇಳೆ. ಇಷ್ಟು ಪದಾರ್ಥಗಳನ್ನ ಬಳಸ್ಕೊಂಡು ನಾವು ನುಗ್ಗೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದನ್ನ ಇನ್ನೊಂದು ಕಡೆ ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲನ್ನು ತಗೊಂಡು ಅದಕ್ಕೆ ಸಾಸಿವೆಯನ್ನು ಸೇರಿಸಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 5ರಿಂದ 6 ಬ್ಯಾಡಗಿ ಮೆಣಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಮ್ಮ ಕರಾವಳಿ ಸ್ಟೈಲ್ಗೆ ಬ್ಯಾಡಗಿ ಮೆಣಸು, ಕೊಬ್ಬರಿ ಮತ್ತು ಕೊತ್ತಂಬರಿ ಇದು ಬೇಕೇ ಬೇಕು ಮಸಾಲೆಗೆ. ಈಗ ನೋಡಿ, ಇದಕ್ಕೆ ಕೊತ್ತಂಬರಿ ಬೀಜನ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇರಬೇಕು ಯಾವತ್ತು. ಅದಕ್ಕೆ ಟೊಮ್ಯಾಟೊನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಈಗ ಅದನ್ನ ಹಾಗೆ ಬಾಡಿಸ್ಲಿಕ್ಕೆ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ. ಈಗ ಈ ಕಡೆ ನೀರು ಕುದ್ದಿದೆ. ಇದಕ್ಕೆ ನಾನು ತೊಗರಿಬೇಳೆನ ಆ್ಯಡ್ ಮಾಡ್ಕೊತಿದ್ದೀನಿ. ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ, ಒಂದು 15 ನಿಮಿಷ ಬೇಕು. ನೀವು ಕುಕ್ಕರ್ಗೂ ಸಹ ಹಾಕೋಬೋದು. ನಾನು ಪಾತ್ರೆಯಲ್ಲಿ ಹಾಕೋತಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ಬಾಡಿದೆ ಹೇಗೆ ಮಸಾಲೆ ಪದಾರ್ಥ. ತುಂಬ ಅರೋಮ ಕೂಡ ಹಾಗೆ ಚೆನ್ನಾಗಿ ಬರ್ತಾ ಇದೆ. ಈರುಳ್ಳಿ, ಟೊಮ್ಯಾಟೊ, ಬ್ಯಾಡಗಿ ಮೆಣಸು ಎಲ್ಲ ಚೆನ್ನಾಗಿದೆ. ಈಗ ನೋಡಿ ಅದಕ್ಕೆ ಕೊಬ್ಬರಿನೂ ಕೂಡ ಅದು ಸ್ವಲ್ಪ ಹಸಿ ಹೋಗಲಿ ಅಂತ ಅದನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಅದನ್ನ ತಣ್ಣಲಿಕ್ಕೆ ಬಿಡಬೇಕು. ಈಗ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಹುಣಸೆ ಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಈ ಕಡೆ ನೋಡಿ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಅದು ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ, ಸೊ ನೆನೆಸ್ಕೋಬೇಕು ಒಂದು 15 ನಿಮಿಷ. ಈಗ ಅದಕ್ಕೆ ನಾನು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೂ ಬದನೆಕಾಯಿನ ಸೇರಿಸ್ಕೊತಿದ್ದೀನಿ. ಬದನೆಕಾಯಿ ಯಾಕಂದರೆ ಅದು ಸಾರಿನ ತಿಕ್ನೆಸ್ಸಿಗೆ ಮತ್ತು ಸ್ವಲ್ಪ ಫ್ಲೇವರ್ ಕೂಡ ಕೊಡುತ್ತೆ, ಸೊ ಬದನೆಕಾಯಿ. ಈಗ ಟೊಮ್ಯಾಟೊನ ಸೇರಿಸ್ಕೊತಿದ್ದೀನಿ ಸ್ವಲ್ಪ. ಈಗ ಅದಕ್ಕೆ ಬೆಲ್ಲ ಟೇಸ್ಟಿಗೆ ನೀರನ್ನು ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡ್ತಿದ್ದೀನಿ ಅದನ್ನು. ಈಗ ಮಸಾಲೆ ರುಬ್ಕೊಂಡಾಯಿತು.
ತರಕಾರಿಗಳು ಕುದೀತಾ ಇದೆ, ಚೆನ್ನಾಗಿ ಬೇಯಬೇಕದು. ಈಗ ನೋಡಿ, ನಾವು ತರಕಾರಿಯನ್ನು ಹೆಚ್ಚೆಚ್ಚು ಯೂಸ್ ಮಾಡಿದ್ರೆ ನಮ್ಮ ದೇಹದ ಆರೋಗ್ಯಕ್ಕೂ ಒಳ್ಳೆಯದು. ಅದರಲ್ಲೂ ನುಗ್ಗೆಕಾಯಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಸೊ ನುಗ್ಗೆಕಾಯ್ದು ರೆಸಿಪೀಸನ್ನು ಮತ್ತು ಹಾಕ್ತೀನಿ ನಾನು. ಈಗ ಸಾಂಬಾರಿಂದ ಅಷ್ಟೇ ಹಾಕಿದ್ದೀನಿ. ಈಗ ನೋಡಿ ತರಕಾರಿ ಚೆನ್ನಾಗಿ ಬೆಂದಿದೆ, ಅದಕ್ಕೆ ಮಸಾಲೆ ಸೇರಿಸ್ಕೊತಿದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇಡಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ ಸಾರು. ಫ್ಲೇವರ್ ಕೂಡ ಹಾಗೆ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಅದ್ರ ಮೇಲೆ ತುಪ್ಪ ಸೇರಿಸ್ಕೊಂಡು ನುಗ್ಗೆಕಾಯಿ ಸಾಂಬಾರು ಜೊತೆ ಊಟ ಮಾಡಿದರೆ ಅದರ ಸ್ವಾದನೇ ಬೇರೆ. ಜೊತೆಗೆ ಹಪ್ಪೆ ಮಿಡಿ ಉಪ್ಪಿನಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಮ್ಮ ಕರಾವಳಿ ಸ್ಟೈಲ್ ನುಗ್ಗೆಕಾಯಿ ಸಾಂಬಾರು. ನೋಡಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.